ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಸಂಭವಾಮಿ 3.0 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಈ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆಲ್ಲ ತಿಳಿದಿರೋ ಹಾಗೆ ಜನವರಿಯಿಂದ ಕುಂಭಮೇಳ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಕುಂಭಮೇಳ ಹೇಗೆ ಸ್ಟಾರ್ಟ್ ಆಯಿತು, ಇದರ ಹಿನ್ನೆಲೆ ಏನು, ಸೊ ಇದನ್ನೆಲ್ಲ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಸೊ ಕೊನೆವರೆಗೂ ಈ ವಿಡಿಯೋನ ತಪ್ಪದೆ ನೋಡಿ. ಯೂಶಲ್ ಆಗಿ ಕುಂಭಮೇಳನ ಸೂರ್ಯ, ಚಂದ್ರ ಹಾಗೂ ಗುರುಗ್ರಹದ ಪೊಸಿಷನ್ ನೋಡ್ಕೊಂಡು ಸೋಲಾರ್ ಸಿಸ್ಟಮಲ್ಲಿ ಆ ಡೇಟ್ನ ಫಿಕ್ಸ್ ಮಾಡ್ತಾರೆ. ಸೊ ಇವಾಗ 2025ರಲ್ಲಿ ಪುಷ್ಯ ಪೌರ್ಣಿಮೆಯಿಂದ ಸ್ಟಾರ್ಟ್ ಆದರೆ ಕುಂಭಮೇಳ ಅದು ಬಂದು ಮಹಾಶಿವರಾತ್ರಿವರೆಗೂ ಕೂಡ ಇರುತ್ತೆ. ಅಂದರೆ 13th ಜನವರಿಯಿಂದ ಸ್ಟಾರ್ಟ್ ಆದರೆ 26ನೇ ಫೆಬ್ರವರಿವರೆಗೂ ಕೂಡ ಈ ಕುಂಭಮೇಳ ನಡೆಯುತ್ತೆ. ಸುಮಾರು 45 ದಿನ ಈ ಕುಂಭಮೇಳ ನಡೆಸಲಾಗುತ್ತೆ. ಈ ಕುಂಭಮೇಳನ 4 ಕ್ಷೇತ್ರಗಳಲ್ಲಿ ಆಚರಿಸಲಾಗುತ್ತೆ. ಒಂದು ಪ್ರಯಾಗ್ರಾಜು, ಹರಿದ್ವಾರು, ಆಮೇಲೆ ಉಜ್ಜಯಿನಿ ಮತ್ತು ನಾಸಿಕ್. ಸೊ ಪ್ರತಿ ಕುಂಭಮೇಳ ಏನು ನಡೆಸ್ತಾರೆ ಅದು ಒಂದೊಂದು ಕ್ಷೇತ್ರಗಳಲ್ಲಿ ನಡೆಸಲಾಗುತ್ತೆ. ಅಂದರೆ ಪ್ರತಿ ಕುಂಭಮೇಳ ಕೂಡ ಕ್ಷೇತ್ರ ಬದಲಾವಣೆ ಆಗ್ತಾನೆ ಇರುತ್ತೆ. ಸೊ ಈ ಕುಂಭಮೇಳದಲ್ಲಿ 4 ರೀತಿ ಕುಂಭಮೇಳ ಇದೆ. 4 ವರ್ಷಕ್ಕೆ ಒಂದ್ಸಲಿ ನಡೆಸೋದನ್ನ ಬರೀ ಕುಂಭಮೇಳ ಅಂತ ಕರೀತಾರೆ. 6 ವರ್ಷಕ್ಕೆ ಒಂದ್ಸಲಿ ನಡೆಸೋದನ್ನ ಅರ್ಧ ಕುಂಭಮೇಳ ಹಾಗೂ 12 ವರ್ಷಕ್ಕೆ ನಡೆಸೋದನ್ನ ಪೂರ್ಣ ಕುಂಭಮೇಳ ಅಂತ ಕರೀತಾರೆ. ಈ 12 ವರ್ಷಕ್ಕೆ ಏನ್ ನಡೆಸ್ತೀವಲ್ಲ ಪೂರ್ಣ ಕುಂಭಮೇಳ, ಅದು 12 ಬಾರಿ ನಡೆಸಾದ್ಮೇಲೆ ಅಂದರೆ 144 ವರ್ಷಕ್ಕೊಮ್ಮೆ ನಡೆಸುವಂಥದ್ದೇ ಮಹಾಕುಂಭಮೇಳ. ಅಂದ್ರೆ ಈಗ 2025ರಲ್ಲಿ 13ನೇ ಜನವರಿಯಿಂದ 26ನೇ ಫೆಬ್ರವರಿವರೆಗೂ ನಾವೇನು ನಡೆಸ್ತಾ ಇದ್ದೀವಿ, ಸೊ ಇದು ಬಂದ್ಬಿಟ್ಟು ಮಹಾಕುಂಭಮೇಳ. ಇದು 144 ವರ್ಷಕ್ಕೊಂದ್ಸಲಿ ಬರುತ್ತೆ. ಇದನ್ನ ನಾವೀಗ ಪ್ರಯಾಗ್ರಾಜಲ್ಲಿ ನಡೆಸ್ತಾ ಇದೀವಿ. ಈ ಕುಂಭಮೇಳದ ಹಿನ್ನೆಲೆ ಅಥವಾ ಕಥೆಗಳನ್ನ ನೋಡ್ಬೇಕಾದ್ರೆ ನಮ್ಗೆ 2 ರೀತಿಯ ಕಥೆ ಸಿಗುತ್ತೆ. ಸೊ ಮೊದಲನೇದು ಬಂದ್ಬಿಟ್ಟು ಸಮುದ್ರ ಮಂಥನ ಆದ್ಮೇಲೆ ಅಮೃತ ಕಳಶ ಉದ್ಭವ ಆಗುತ್ತೆ. ಈ ಅಮೃತ ಕಳಶ ಉದ್ಭವ ಆದ್ಮೇಲೆ ಸೊ ರಾಕ್ಷಸರಿಂದ ರಕ್ಷಿಸಲು ಪ್ರಭು ಶ್ರೀ ವಿಷ್ಣು ಮೋಹಿನಿ ಅವತಾರ ತಗೊಂಡು ಸೊ ಅದನ್ನ ಆ ಅಮೃತ ಕಳಶನ ತಗೊಂಡು ಹೋಗ್ಬೇಕಾದ್ರೆ 4 ಹನಿ ಅಮೃತ ಈ ಕ್ಷೇತ್ರಗಳಲ್ಲಿ ಬೀಳುತ್ತೆ. ಅಂದ್ರೆ ಪ್ರಯಾಗ್ರಾಜು, ಹರಿದ್ವಾರು, ಉಜ್ಜಯಿನಿ ಮತ್ತೆ ನಾಸಿಕಲ್ಲಿ ಈ 4 ಕ್ಷೇತ್ರದಲ್ಲಿ ಬೀಳುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಕುಂಭಮೇಳನ ಆಚರಿಸ್ತಾರೆ ಅಂತ ಹೇಳಲಾಗುತ್ತೆ. ಎರಡನೇ ಕತೆ ಅಂತ ಬಂದ್ರೆ ಸೇಮ್ ಸಮುದ್ರ ಮಂಥನ ನಡೆಸಬೇಕಾದ್ರೆ ಸೊ ಅಮೃತ ಕಳಶ ಉದ್ಭವ ಆಗುತ್ತೆ. ಅವಾಗ ಬಂದ್ಬಿಟ್ಟು ಏನು ಧನ್ವಂತ್ರಿ ಅವ್ರು ಇರ್ತಾರೆ, ಅವರು ಅಮೃತ ಕಳಶನ ಇಟ್ಕೊಂಡಿರ್ತಾರೆ. ಸೊ ಅವಾಗ ರಾಕ್ಷಸರು ಅವ್ರನ್ನ ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಟೈಮಲ್ಲಿ ಧನ್ವಂತ್ರಿ ಅವರು ಈ 4 ಕ್ಷೇತ್ರದಲ್ಲಿ ರೆಸ್ಟ್ ಮಾಡ್ತಾರೆ ಅವರಿಂದ ತಪ್ಪಿಸ್ಕೋಬೇಕಾದ್ರೆ. ಸೊ ಹಾಗಾಗಿ ಈ ಕುಂಭಮೇಳನ ಸ್ಟಾರ್ಟ್ ಮಾಡಲಾಯ್ತು ಅಂತ ಕೂಡ ಸ್ವಲ್ಪ ಜನ ಹೇಳ್ತಾರೆ. ಈ ವರ್ಷ 2025ರಲ್ಲಿ ಸೊ ಮಹಾಕುಂಭಮೇಳ ಬಂದ್ಬಿಟ್ಟು ಪ್ರಯಾಗ್ರಾಜಲ್ಲಿ ನಡೀತಾ ಇದೆ. ಸೊ ಹಾಗಾಗಿ CM ಯೋಗಿ ಆದಿತ್ಯನಾಥ್ ಅವರು ಇದನ್ನ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ಸುಮಾರು 40ರಿಂದ 45 ಕೋಟಿ ಜನ ಬರ್ಬೋದು ಅನ್ನೋ ಒಂದು ಎಸ್ಟಿಮೇಷನ್ ಇದೆ. ಸೊ ಅದಕ್ಕೆ ಬಜೆಟ್ ಬಂದ್ಬಿಟ್ಟು ಕೂಡ 5,000 ಕೋಟಿ ಇಟ್ಟಿದ್ದಾರೆ. ಆ್ಯಂಡ್ ರೆವೆನ್ಯೂ ಬಂದು 2 ಲಕ್ಷ ಕೋಟಿ ಬರ್ಬೋದು ಅನ್ನೋದು ಒಂದು ಎಸ್ಟಿಮೇಷನ್ ಇದೆ. ಸೊ ಇದಾಗಿತ್ತು ಕುಂಭಮೇಳದ ಬಗ್ಗೆ ಇನ್ಫಾರ್ಮೇಷನ್. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.